ಧನದೇವತೆ ಲಕ್ಷ್ಮೀದೇವಿ ಜನಿಸಿದ್ದು ಹೇಗೆ ಗೊತ್ತಾ? ದೂರ್ವಾಸ ಮುನಿಗೂ ಸಮುದ್ರ ಮಂಥನಕ್ಕೂ ಲಕ್ಷ್ಮೀದೇವಿಯ ಜನನಕ್ಕೂ ಏನಿದು ಪೌರಾಣಿಕ ಸಂಬಂಧ? ಲಕ್ಷ್ಮೀದೇವಿಯ ಜನ್ಮದ ರಣರೋಚಕ ವಿಷ್ಣು ಪುರಾಣದ ಕಥೆ ಇದು. ನಮಸ್ತೆ. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಎಂದು ಪೂಜಿಸಲಾಗುತ್ತೆ. ಲಕ್ಷ್ಮೀ ದೇವಿಯ ಜನನ ಸಮುದ್ರ ಮಂಥನದ ಸಮಯದಲ್ಲಿ ಸಂಭವಿಸಿತೆಂಬುದು ವಿಷ್ಣು ಪುರಾಣ, ಶಿವಪುರಾಣಗಳಿಂದ ನಮಗೆ ತಿಳಿದು ಬರುತ್ತೆ. ಹಾಗಿದ್ರೆ ಏನಿದು ಈ ಲಕ್ಷ್ಮೀ ದೇವಿಯ ಬಗ್ಗೆ ಇರುವ ಪುರಾಣದ ಕತೆ? ಕೇಳಿ. ಆತ ಅತ್ರಿ ಮತ್ತು ಅನಸೂಯರ ಪುತ್ರ ದೂರ್ವಾಸ ಮುನಿ. ಇವರು ವರ ಕೊಟ್ಟದ್ದಕ್ಕಿಂತ ಶಾಪ ಕೊಟ್ಟಿದ್ದೇ ಹೆಚ್ಚು. ಒಮ್ಮೆ ದೂರ್ವಾಸರು ದೇವಲೋಕಕ್ಕೆ ಭೇಟಿ ನೀಡಿದ್ರು. ಈ ಮುನಿಯನ್ನ ವಾಯುದೇವರ ಪತ್ನಿ ವಿದ್ಯಾಧರೆ ಪ್ರೀತಿ ಆದರದಿಂದ ಸ್ವಾಗತಿಸಿ ಬಹಳ ಆತ್ಮೀಯವಾಗಿ ಆತಿಥ್ಯ ಕೊಟ್ಲು. ಆ ವಿದ್ಯಾಧರೆ ಸಂತಾನ ಕಲ್ಪವೃಕ್ಷದ ಹೂಮಾಲೆಯನ್ನು ಹಿಡಿದಿದ್ಲು. ಅದರ ಸುಗಂಧವನ್ನ ಇಷ್ಟಪಟ್ಟ ದೂರ್ವಾಸರು ಈ ಹೂಮಾಲೆಯನ್ನ ತನಗೆ ನೀಡುವಂತೆ ಕೇಳ್ತಾರೆ. ವಿದ್ಯಾಧರೆ ಅತಿ ಸಂತೋಷದಿಂದ ಮತ್ತು ಭಕ್ತಿ ಭಾವದಿಂದ ಹಾರವನ್ನ ಮುನಿಗಳಿಗೆ ನೀಡ್ತಾಳೆ. ನಂತರ ದೂರ್ವಾಸರು ಅಲ್ಲಿಂದ ಹೊರಡ್ತಾರೆ. ಅವರು ಬರುತ್ತಿದ್ದ ಅದೇ ದಾರಿಯಲ್ಲಿ ದೇವತೆಗಳ ರಾಜ ಇಂದ್ರ ಆನೆಯ ಮೇಲೆ ಸವಾರಿ ಮಾಡಿಕೊಂಡು ಬರ್ತಿದ್ದ. ಆಕಸ್ಮಿಕವಾಗಿ ಎದುರಾದ ಇಂದ್ರದೇವನಿಗೆ ದೂರ್ವಾಸರು ವಿದ್ಯಾಧರೆ ನೀಡಿದ್ದ ಗಮಿತ ಹಾರವನ್ನು ನೀಡ್ತಾರೆ. ಆ ಹಾರವನ್ನ ಇಂದ್ರದೇವನು ತನ್ನ ಆನೆಯ ತಲೆಯ ಮೇಲೆ ಹಾಕಿ ಬಿಡ್ತಾನೆ. ಸುಗಂಧದ ವಾಸನೆಯನ್ನ ಸಹಿಸದ ಆನೆ ಹಾರವನ್ನ ಕಿತ್ತು ದೂರ ಎಸೆದು ಬಿಡುತ್ತೆ. ಇದರಿಂದ ಕೋಪಗೊಂಡ ದೂರ್ವಾಸರು ತಾನು ಪ್ರೀತಿಯಿಂದ ಕೊಟ್ಟ ಹಾರವನ್ನು ಸ್ವೀಕರಿಸದೆ ತನಗೆ ಅಪಮಾನ ಮಾಡಿದ ದೇವೇಂದ್ರನಿಗೆ ನೀನು ಇಂದ್ರ ಪದವಿಯನ್ನ ಕಳೆದುಕೊಳ್ಳುವಂತಾಗ್ಲಿ ಎಂದು ಶಾಪವನ್ನು ಕೊಟ್ಬಿಡ್ತಾರೆ. ಆ ಕ್ಷಣವೇ ತನ್ನ ತಪ್ಪಿನ ಅರಿವಾದ ಇಂದ್ರನು ದೂರ್ವಾಸರ ಕಾಲಿಗೆ ಬಿದ್ದು ಕ್ಷಮಿಸುವಂತೆ ಪರಿಪರಿಯಾಗಿ ಬೇಡಿಕೊಳ್ತಾನೆ. ಇಂದ್ರನ ಮನವಿಯನ್ನ ತಿರಸ್ಕರಿಸಿದ ಮುನಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇಂತಹದ್ದೇ ಒಂದು ಅವಕಾಶಕ್ಕಾಗಿ ಕಾಯ್ತಿದ್ದ ರಾಕ್ಷಸರು ದೇವಲೋಕದ ಆಧಿಪತ್ಯಕ್ಕಾಗಿ ಬಲಿಚಕ್ರವರ್ತಿಯ ನೇತೃತ್ವದಲ್ಲಿ ದೇವೇಂದ್ರನ ವಿರುದ್ಧ ಯುದ್ಧಕ್ಕಿಳಿತಾರೆ. ಇದರಿಂದ ಕಂಗಾಲಾದ ದೇವತೆಗಳು ಬ್ರಹ್ಮದೇವನ ಬಳಿ ಬಂದು ಎಲ್ಲವನ್ನ ತಿಳಿಸ್ತಾರೆ. ತನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲವೆಂದ ಬ್ರಹ್ಮದೇವರು ವಿಷ್ಣುವಿನ ಬಳಿಗೆ ದೇವತೆಗಳನ್ನ ಕಳಿಸ್ತಾರೆ. ವಿಷ್ಣುವಿನ ಬಳಿ ಬಂದ ದೇವತೆಗಳು ಸವಿಸ್ತಾರವಾಗಿ ಎಲ್ಲವನ್ನ ತಿಳಿಸ್ತಾರೆ. ಕ್ಷೀರ ಸಾಗರವನ್ನು ಮತಿಸಿ ಅದರಿಂದ ಬಂದ ಅಮೃತವನ್ನು ಸೇವಿಸಿದ್ರೆ ದೇವತೆಗಳು ಈ ಸಂಕಷ್ಟದಿಂದ ಪಾರಾಗಬಹುದೆಂದು ಹೇಳಿ ರಾಕ್ಷಸರ ಸಹಾಯವನ್ನು ಪಡೆದು ಹೇಗೆ ಸಮುದ್ರ ಮಂಥನ ಮಾಡಬಹುದೆಂಬ ರಹಸ್ಯವನ್ನ ದೇವತೆಗಳಿಗೆ ತಿಳಿಸ್ತಾರೆ. ಸಮುದ್ರ ಮಂಥನಕ್ಕೆ ಸಿದ್ಧವಾದ ದೇವತೆಗಳು ಅಮೃತದ ಆಸೆಯನ್ನ ತೋರಿಸಿ ರಾಕ್ಷಸರನ್ನ ಮಂಥನಕ್ಕೆ ಒಪ್ಪಿಸ್ತಾರೆ. ಸಮುದ್ರ ಮಂಥನ. ಈ ಸಮುದ್ರ ಮಂಥನ ಅಂದ್ರೆ ಏನ್ ಸಾಮಾನ್ಯನಾ? ಈ ಸಮುದ್ರ ಮಂಥನಕ್ಕೆ ದೇವತೆಗಳು ಮಂದಾರ ಪರ್ವತವನ್ನೇ ಕಡೆಗೊಲಾಗಿಸಿಕೊಂಡು ಶಿವನ ಕೊರಳ ವಾಸುಕಿ ಸರ್ಪವನ್ನೇ ಹಗ್ಗವನ್ನಾಗಿ ಬಳಸ್ತಾರೆ. ವಾಸುಕಿಯ ತಲೆಯ ಭಾಗವನ್ನ ರಾಕ್ಷಸರು ಹಿಡಿದ್ರೆ ದೇವತೆಗಳು ಅದರ ಬಾಲವನ್ನು ಹಿಡಿದು ಕ್ಷೀರ ಸಾಗರವನ್ನ ಕಡೆಯಲಿಕ್ಕೆ ಪ್ರಾರಂಭಿಸ್ತಾರೆ. ಹೀಗೆ ಸಮುದ್ರ ಮಂಥನ ನಡೆಯಬೇಕಾದ್ರೆ ಆ ಕ್ಷೀರ ಸಾಗರದಿಂದ ಮೊದಲು ಹಾಲಾಹಲ ವಿಷ ಮೇಲೆದ್ದು ಬರುತ್ತೆ. ಕಂಗಾಲಾಗಿದ್ದ ದೇವತೆಗಳ ನೆರವಿಗೆ ಸಾಕ್ಷಾತ್ ಪರಶಿವನೇ ಬಂದು ಹಾಲಾಹಲ ವಿಷವನ್ನ ಸೇವಿಸಿ ಬಿಡ್ತಾರೆ. ಆ ಸ್ಥಳಕ್ಕೆ ಪಾರ್ವತಿ ದೇವಿಯ ಆಗಮವಾಗಿ ಶಿವನ ಗಂಟಲನ್ನ ಆಕೆ ಒತ್ತಿ ಹಿಡಿತಾರೆ. ಎಲ್ಲ ವಿಷ ಕಂಠದಲ್ಲಿಯೇ ನಿಂತು ಬಿಡುತ್ತೆ. ಹಾಗಾಗಿ ಶಿವನನ್ನ ವಿಷಕಂಠ, ನೀಲಕಂಠ, ನಂಜುಂಡೇಶ್ವರ ಎಂದು ಕರೆಯೋದು ವಾಡಿಕೆ. ತರುವಾಯ ಕ್ಷೀರ ಸಾಗರದ ಮಂಥನದ ಕಾರ್ಯ ಮುಂದುವರಿಯುತ್ತೆ. ಒಂದೊಂದೇ ಅಮೂಲ್ಯವಾದ ವಸ್ತುಗಳು ಮೇಲೆದ್ದು ಬರ್ತವೆ. ಹಾಲಾಹಲದ ನಂತರ ಕಾಮಧೇನು ಹಸು ಕ್ಷೀರ ಸಾಗರದಿಂದ ಮೇಲೆದ್ದು ಬರುತ್ತೆ. ಇದನ್ನ ಋಷಿಮುನಿಗಳು ಇಟ್ಕೋತಾರೆ. ತರುವಾಯ 7 ತಲೆಯುಳ್ಳ ಉಚ್ಚೈಶ್ರವಸ್ಸು ಎಂಬ ಕುದುರೆ ಮೇಲೆದ್ದು ಬರುತ್ತೆ. ಇದನ್ನ ರಾಜ ಬಲಿಚಕ್ರವರ್ತಿ ಇಟ್ಕೋತಾನೆ.
ಆನಂತರ ಐರಾವತ ಎಂಬ ಆನೆ ಎದ್ದು ಬರುತ್ತೆ. ಇದನ್ನ ಇಂದ್ರದೇವ ಇಟ್ಕೋತಾರೆ. ಇದಾದ ಬಳಿಕ ಪಾರಿಜಾತ ಕಲ್ಪವೃಕ್ಷ ಉದ್ಭವಿಸಿ ಸ್ವರ್ಗ ಸೇರುತ್ತೆ. ನಂತರ ಮದಿರಾದೇವಿ ಎದ್ದು ಬರ್ತಾಳೆ. ಈಕೆಯನ್ನ ರಾಕ್ಷಸರು ತೆಗೆದುಕೊಳ್ತಾರೆ. ತರುವಾಯ ರಂಭ, ಮೇನಕ, ಪುನಿಕಸ್ಥಳ ಮುಂತಾದ ಅಪ್ಸರೆಯರು ಜನಿಸಿ ಸ್ವರ್ಗವನ್ನು ಸೇರ್ತಾರೆ. ಇವರುಗಳಾದ ಬಳಿಕ ಸಂಪತ್ತಿನ ಅಧಿದೇವತೆ, ಔದಾರ್ಯ, ಆಕರ್ಷಣೆಯ ಲಕ್ಷ್ಮೀದೇವಿ ಮೇಲೆದ್ದು ಬಂದು ವಿಷ್ಣುವಿಗೆ ಹೂಮಾಲೆಯನ್ನು ಹಾಕಿ ಅವರ ಮಡದಿಯಾಗ್ತಾಳೆ. ವಿಷ್ಣುವು ಆ ಲಕ್ಷ್ಮೀದೇವಿ ನೆಲೆಸಲಿಕ್ಕೆ ತನ್ನ ಎದೆಯಲ್ಲೇ ಸ್ಥಳವನ್ನು ನೀಡ್ತಾರೆ. ಅಂದಿನಿಂದ ಲಕ್ಷ್ಮೀದೇವಿಯನ್ನು ಅದೃಷ್ಟವನ್ನು ಕರುಣಿಸುವ ದೇವತೆಯಾಗಿ ಪೂಜಿಸಲಾಗ್ತಿದೆ. ಈ ಲಕ್ಷ್ಮೀ ದೇವತೆ ಸಂಪತ್ತು, ಸಮೃದ್ಧಿ, ಶುದ್ಧತೆ, ಔದಾರ್ಯ, ಸೌಂದರ್ಯ ಮತ್ತು ಆಕರ್ಷಣೆಯ ದೇವತೆಯಾಗಿ ಭಕ್ತರನ್ನ ಪೊರೆಯುತ್ತಿದ್ದಾರೆ. ವರಮಹಾಲಕ್ಷ್ಮಿಯ ಪೌರಾಣಿಕ ಹಿನ್ನೆಲೆ ಕೇಳುವುದು ಸದ್ಗತಿಯ ಪ್ರತೀಕವೆಂಬುದು ಪುರಾಣಗಳ ನಂಬಿಕೆ. ಈ ವರ್ಷದ ಲಕ್ಷ್ಮೀ ದೇವಿಯ ಆರಾಧನೆ ತಮಗೆ ಇಷ್ಟಾರ್ಥವನ್ನು ತರಲೆಂದು ಹೇಳ್ತಾ, ತಾವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.